ನಮಸ್ಕಾರ. ನಾನು ಅರಸೀಕೆರೆ ತಾಲೂಕು ವಿಪ್ರ ನೌಕರರ ಬಳಗದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ನಿನ್ನೆ ದಿವಸ ನಡೆದಂಥ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಅರಸೀಕೆರೆ ಶಾಸಕರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಶಿಕ್ಷಕರಾದಂಥ ಶ್ರೀಲಕ್ಷ್ಮಿ ಅವರಿಗೆ, ನೀವು ಕಮಲದ ಹೂವು ಬಳಸಿದ ತಪ್ಪು, ಅದು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಅಂತ ಹೇಳ್ತಾರೆ. ಅದು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಇರಬಹುದು, ಬಟ್ ಇವತ್ತು ನಮ್ಮ ರಾಷ್ಟ್ರದ ಹೂವು ಕೂಡ ಹೌದು. ರಾಷ್ಟ್ರದ ಪಕ್ಷಿ, ರಾಷ್ಟ್ರದ ಹೂವು, ರಾಷ್ಟ್ರ ಲಾಂಛನ ಇವುಗಳಿಗೆ ಗೌರವ ಕೊಡಬೇಕಾದ್ದು ನಮ್ಮಗಳ ಎಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ಗೌರವನೇ ಕೊಡದಲೆ ನೀನು ಒಂದು ಹೂವು ಬಳಸಿದಿರಾ ನೀವು ಅಂತ ಒಂದು ಸ್ಕೂಲ್ ಮೇಲೆ ಆಪಾದನೆ ಮಾಡಿದ್ದು ಖಂಡನೀಯ. ಇದನ್ನು ಬಳಸಬಾರ್ದಿತ್ತು. ಅದನ್ನು ನಮ್ಮ ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಅವರು ಅವರಿಗೆ ಕನ್ವೆ ಮಾಡಬೇಕಾಗಿತ್ತು. ಇದು ರಾಷ್ಟ್ರೀಯ ಹೂವನ್ನು ನಾವು ವಿರೋಧಿಸಬಾರದು ಅಂತ. ಅವರೂ ಕನ್ವೆ ಮಾಡಿಲ್ಲ, ಹಾಗಾಗಿ ಶಾಸಕರು ಅದನ್ನು ಇದು ಮಾಡಲಿಲ್ಲ. ಹಾಗಾಗಿ ಅದನ್ನು ನಾವು ವಿಪ್ರ ನೌಕರ ಬಳಗದಿಂದ ಇದನ್ನು ಖಂಡನಾ ನಿರ್ಣಯವನ್ನು ನಾವು ತಗೊಂಡಿದ್ದೀವಿ. ಹಾಗಾಗಿ ಶಾಸಕರು ಇದಕ್ಕೆ ಒಂದು ಪೇಪರ್ ಇದನ್ನು ಸ್ಟೇಟ್ಮೆಂಟ್ ಕೊಟ್ಟು ಕೇಳಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ನಮ್ಮ ಸಂಘದ ಸದಸ್ಯರಾದಂಥ ಶ್ರೀಲಕ್ಷ್ಮಿ ಅವರಿಗೆ ಇದರಿಂದ ನೋವಾಗಿದೆ. ಹಾಗಾಗಿ ಇದಕ್ಕೆ ಶಾಸಕರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದ 75ನೇ ಗಣರಾಜ್ಯೋತ್ಸವದ ದಿನದಂದು ನಮ್ಮ ಚಂದ್ರಶೇಖರ ಭಾರತಿ ವಿದ್ಯಾಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಶ್ರೀಲಕ್ಷ್ಮಿ ಅವರಿಗೆ ನಮ್ಮ ಜನಪ್ರಿಯ ಶಾಸಕರು ನಡೆದುಕೊಂಡ ರೀತಿ ಅದು ನಮಗೆ ತುಂಬ ಖಂಡನೀಯ. ಏಕೆಂದರೆ ಒಂದು ಜನಪ್ರಿಯ ಶಾಸಕರು ಅವ್ರನ್ನ ಟೀಚರ್ ಕರೆದ್ಬಿಟ್ಟು ಹೇಳ್ಬೋದಿತ್ತು, ಹೇಳಿ ನೋಡಮ್ಮ ಈ ಥರ ಅಲ್ಲ ಈ ಥರ ಅಂತೇಳಿ. ಆದರೆ ಅವರು ಅದನ್ನು ಡೈರೆಕ್ಟಾಗಿ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ನಮಗೆ ಸ್ವಲ್ಪ ಬೇಸರ ಆಗಿದೆ. ಮಕ್ಕಳ ಭವಿಷ್ಯದ ಮೇಲೂ ಇದು ಒಂದು ಪರಿಣಾಮ ಬೀರುತ್ತೆ. ಆದ್ದರಿಂದ ಇದನ್ನು ಪರಿಶೀಲಿಸಿ ನಮ್ಮ ಶಾಸಕರು ಒಂದು ತೀರ್ಮಾನ ತಗೊಂಡು ಎದುರಿಸ್ಕೊಳ್ಬೇಕು ಅಂತ ನಾವು ನಮ್ಮ ವಿಪ್ರ ನೌಕರ ವರ್ಗದ ಪರವಾಗಿ ಮತ್ತು ನಮ್ಮ ಸದಸ್ಯರಿಗಾಗಿರೋ ಅನ್ಯಾಯದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತಾರೀಕು ಅರಸೀಕೆರೆ ಕ್ರೀಡಾಂಗಣದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅತ್ಯಂತ ಜನಾನುರಾಗಿ ಶಾಸಕರಾದಂಥ ಶ್ರೀಯುತ ಶಿವಲಿಂಗೇಗೌಡರು ಒಂದು ಪಕ್ಷದ ಚಿಹ್ನೆಯನ್ನು ಬಳಸ್ತಾ ಇರೋಂಥ ಒಬ್ಬ ಶಿಕ್ಷಕಿಗೆ ನಿಂದನೆ ಮಾಡಿ ನಿಮಗೆ ನೋಟಿಸ್ನ ನೀಡ್ತೀವಿ ಅಂತನ್ನುವಂಥ ಮಟ್ಟಕ್ಕೆ ಅದನ್ನು ತಗೊಂಡೋಗಿದ್ದು ಅತ್ಯಂತ ವಿಷಾದವಾದಂಥ ಸಂಗತಿ. ಹಾಗಾಗಿ ಇದೊಂದು ಶಿಕ್ಷಕರಲ್ಲಿನ ಏನೋ ಒಂದು ಎಂಥೋದೇ ಆದಂಥ ಅದನ್ನು ಕುಗ್ಗಿಸ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಶಿಕ್ಷಕ ವೃಂದದವರಿಗೆ ಅವಮಾನ ಮಾಡುವಂಥ ಈ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂಥ ಜೋಸಾರೋಪ ಮಾಡೋದನ್ನು ಬಿಟ್ಟು ಈ ಮಾಡಿದಂಥ ಒಂದು ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅಂತ ನಾವು ಈ ಮೂಲಕ ಅವರನ್ನು ಆಗ್ರಹಪಡಿಸ್ತೇವೆ. ಇಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ತಂಡದಕ್ಕೆ ಮೊದಲ ಬಹುಮಾನ ಬಂದಿತ್ತು ಅಂತ ಪ್ರಕಟಿಸಿ ಬಹುಮಾನ ನೀಡಿದ್ದಾಗಿ ಸಹಿತ ನಂತರ ಶಾಸಕರ ಸೂಚನೆಯಂತೆ ಆ ಒಂದು ಬದಲಾವಣೆಯನ್ನು ಮಾಡಿ 4ನೇ ಬಹುಮಾನವನ್ನು ನೀಡುವುದು ಸಹ ಅತ್ಯಂತ ಅವರು ಮಾಡಿರುವಂಥ ಕ್ರಮ ಯಾರೂ ಸಹಿತ ಕ್ಷಮಿಸಲಾರದು. ಹಾಗಾಗಿ ಅದರಲ್ಲೂ ಸಹಿತ ಬದಲಾವಣೆಯನ್ನು ಮಾಡಿಕೊಂಡು ಈಗೇನು ಪ್ರಥಮ ಬಹುಮಾನ ನೀಡಿದ್ರು ಅದನ್ನು ಶಾಸಕರೇ ಮತ್ತೆ ಸರಿಪಡಿಸಿ ಬಹುಮಾನ ನೀಡಲು ಅವರು ಪ್ರಯತ್ನ ಪಡಬೇಕು ಅಂತ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊತೀನಿ. ಹೆಂಗೆ ಗೊತ್ತು ಉದ್ಧಾರ ಮಾಡ್ತೀವಿ ಮಕ್ಕಳನ್ನ ಸರಿಯಾಗೋದಿಲ್ಲ ಅಲ್ಲ, ನೋಟಿಸ್ ಕೊಡ್ಬೇಕಾಗುತ್ತೆ. ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ದೇಶವೇ ಅದನ್ನ ತಗೊಂಡಾರ ಅವರು. ಬಟ್ ಏನಂದ್ರೆ ಇಲ್ಲಿ ಇರೋ ಒಂದು ಪಕ್ಷದ್ದು ಇದನ್ನ ತೋರಿಸಬಾರ್ದು. ಪಕ್ಷ ತಗೊಂಡಾಯ್ತು. ಒಂದು ಧರ್ಮ, ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ. ಇದನ್ನ ಯಾವ್ದು ಒಂದು ಡ್ಯಾನ್ಸ್ ಮಾಡಿದ್ರು ಬ್ಯೂಟಿಫುಲ್ ಮಾಡಿದ್ರು ಎಲ್ಲ ಕಮ್ಯುನಿಟಿ ಬಂತದ್ದು. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳೋದು ಇವ್ರು ಎಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್, ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ವೇನ್ರಿ?
ಒಂದು ಸಿಂಬಲ್ ಅಂತ ಗೊತ್ತಾದ್ಮೇಲೆ ದೊಡ್ಡ ಮಾಡಿದ ತಪ್ಪನ್ನು ಒಪ್ಕೊಳ್ಳಿ. ಸರಿ, ಅದು ಮಿಸ್ಟೇಕ್ ನೀವು ಮಾಡೋದ್ರಿಂದ ಆ ದೃಷ್ಟಿಯಲ್ಲಿ ಮಾಡ್ಯಾರ. ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ಡೆ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕಂತ ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದು ಪಕ್ಷ ತಗೊಂಡಿದೆ, ಇದು ತಗೊಂಡು ತೋರಿಸಬಾರ್ದಲ್ಲಿ ಅಂತ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡೋದು. ಆಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಅವ್ರು ಹೇಳ್ಬಿಟ್ಟಿದ್ರೆ ನಾವು ಅದನ್ನ ಹಾಕ್ತಾನೆ ಇರ್ಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ, ಅವರು ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ. ಅಬ್ಸರ್ವ್ ಮಾಡಿದ್ರೆ ಡಿಸ್ಪ್ಲೇ ಮಾಡಿದೀರಾ, ಅಬ್ಸರ್ವ್ ಮಾಡಿದ್ದಾರೆ. ನಮಗೂ ಗೊತ್ತಿರುತ್ತೆ ಟೀಚರ್ ಜವಾಬ್ದಾರಿ, ನಮಗೂ ಗೊತ್ತಿರುತ್ತೆ. ಅಲ್ಲ, ಅಬ್ಸರ್ವ್ ಮಾಡಿದ್ದಾರೆ, ಬೇರೆಯವರು ನೋಡಿದ್ದಾರೆ. ನೋಡಿದಾರಲ್ಲ, ಅವಾಗ್ಲೇ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನೋಡಿದ್ದಾರೆ. ಇಂತಿಂತದ್ ಮಾಡ್ಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ಅದಕ್ಕೆ ನೀವು ಸರಿ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಮಾಡಲ್ಲ ಅದನ್ನ ನಾವು.